ಚಿನ್ಮುದ್ರಾ ಅದು ಹೇಳಿದಾರಲ್ಲ, ಅದೇ ಹೆಂಗಮ್ಮ? ಮುದ್ರಾಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳ್ತಿದ್ದೀರಾ? ಈ ಡ್ಯಾನ್ಸ್ನಲ್ಲಿ ಮುದ್ರಾಗಳು ಅಂತಾರೆ, ಯೋಗದಲ್ಲೂ ಮುದ್ರಾಗಳು ಅಂತಾರೆ. ಈ ಮುದ್ರಾಗಳು ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿಮುದ್ರಾ, ಮೇರುದಂಡ ಮುದ್ರಾ, ಇವೆಲ್ಲ ಮುದ್ರಾಗಳಿದೆಯಲ್ಲ, ನಾವು ಅಂದ್ಕೊಳ್ತೀವಿ ಇದು ಬರೀ ಪಾಶ್ಚರ್ ಅಂತ. ಅಲ್ಲ, ಇದು ಪಾಶ್ಚರ್ ಅಲ್ಲ. ಇಲ್ಲಿ ಒಂದು ಕ್ರಿಯೆಗೆ ಇದು ಒಂದು ಬಹಳ ದೊಡ್ಡ ಒಂದು ಕ್ರಿಯೆಯನ್ನು ನಮ್ಮೊಳಗೆ ತರುವಂಥ ಒಂದು ಸ್ಥಿತಿ, ಚಿನ್ಮುದ್ರಾ ಸ್ಥಿತಿ, ಒಂದು ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಎನರ್ಜಿ ಮೂಮೆಂಟ್ ನಮ್ಮೊಳಗೆ ಆಗಬೇಕಾದ್ರೆ ಪರ್ಟಿಕ್ಯುಲರ್ ಜಾಗದಲ್ಲಿ ನಮ್ಮ ಎನರ್ಜಿನ ಮೂವ್ ಮಾಡುತ್ತೆ. ಇಷ್ಟಕ್ಕೆ ತಿಳ್ಕೊಬೇಕಾದ್ರೆ, ಟಿ ವಿ ಕಂಪ್ಲೀಟ್ ತಿಳ್ಕೊಬೇಕಾದ್ರೆ ರಿಮೋಟ್ ಅರ್ಥ ಮಾಡ್ಕೋಬೇಕು. ರಿಮೋಟ್ ಹೇಗೆ ಉಪಯೋಗಿಸ್ಬೇಕು, ಮೌಸ್ ಹೇಗೆ ಉಪಯೋಗಿಸ್ಬೇಕು, ಈ ಬೋರ್ಡ್ ಹೇಗೆ ಉಪಯೋಗಿಸ್ಬೇಕು, ಟೈಪ್ ಮಾಡುವಾಗ ಯಾವ ರೀತಿ ನಾವು ಫೋನ್ನಲ್ಲಿ ಯಾವ ರೀತಿ ಉಪಯೋಗಿಸ್ತೀವೋ ಕೀಬೋರ್ಡನ್ನ, ಅದೆಲ್ಲ ಅದೇ ಥರನೇ ಇದು. ಪಾದ ಮತ್ತು ಹಸ್ತ ಯಾವಾಗಲೂ ನಾನು ಹೇಳ್ತಿರ್ತೀನಿ, ಈ ಜಾಗನ ನೆಗ್ಲೆಕ್ಟ್ ಮಾಡಬೇಡಿ. ಕೈಯನ್ನು ಬೆಳಗ್ಗೆ ಎದ್ದು ಕೈ ಹೀಗೆ ಉಜ್ಜಿದ್ರೆ ಇಡೀ ದೇಹಕ್ಕೆ ಶಕ್ತಿನ ಕಳಿಸ್ಬೋದು. ಕಾಲು ಪಾದನ ಚೆನ್ನಾಗಿ ತಿಕ್ಕಿದ್ರೆ ನಮ್ಮ ಬಾಡಿನಲ್ಲಿ ಶೀತೋಷ್ಣ ಸಮತೋಲನ ಮಾಡ್ಬೋದು. ಪಾದದಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ನಮ್ಮ ದೇಹ ಸ್ಥಿತಿ ಏನು ಅಂತ. ಪಾದ ಮುಟ್ಟಿದ್ರೆ, ಕೈ ಮುಟ್ಟಿದ್ರೆ, ಕೈಯನ್ನು ಹೀಗೆ ಹಿಡ್ಕೊಂಡ್ರೆ ಗೊತ್ತಾಗತ್ತೆ. ಯಾಕೆ ಅಂದರೆ ನಮ್ಮ ದೇಹದ ಅಂಗಾಂಗಗಳೆಲ್ಲ ಇಲ್ಲೇ ಇದೆ, ಎಲ್ಲ ಪಾಯಿಂಟ್ಸು ಇಲ್ಲೇ ಇದೆ. ಆಲ್ ಮರ್ಮ ಪಾಯಿಂಟ್ಸ್ ಕಾಲಲ್ಲಿ, ಕೈಯಲ್ಲಿ ಇದೆ. ಇದು ರಿಮೋಟ್ ಥರ ಯೂಸ್ ಮಾಡಬಹುದು. ಒಂದು ರಿಮೋಟ್ನಲ್ಲಿ ಚಾನಲ್ ಚೇಂಜ್ ಮಾಡ್ದಂಗೆ ಇಲ್ಲೂ ಕೂಡ ಚಾನಲ್ ಚೇಂಜ್ ಮಾಡ್ಬೋದು. ಕೆಲವು ಪ್ರಾಣಾಯಾಮ ಮಾಡಿದಾಗ, ಮುದ್ರಾಗಳನ್ನ ಇಟ್ಕೊಂಡು ಪ್ರಾಣಾಯಾಮ ಮಾಡಿದಾಗ ಇದು ಸ್ಟೈಲ್ ಅಲ್ಲ. ಆ ಮುದ್ರಾ ಕರೆಕ್ಟಾಗಿ ಇಟ್ಕೊಂಡು ಪರ್ಫೆಕ್ಟಾಗಿ ಯಾವ ಜಾಗದಲ್ಲಿ ಇಡಬೇಕೋ ಆ ಜಾಗದಲ್ಲಿ ಇಟ್ಕೊಂಡು, ಯಾವ ರೀತಿ ಟಚ್ ಆಗಬೇಕು, ಎಲ್ಲಿ ಟಚ್ ಆಗಬೇಕೋ ಅಲ್ಲೇ ಟಚ್ ಆದರೆ ಆ ಥ್ರಾಬಿಂಗ್ ಸೆನ್ಸೇಷನ್ ಬರುತ್ತೆ. ಅದು ಆಕ್ಟಿವೇಟ್ ಆಗಿದೆ ಒಳಗಡೆ, ನಿಮಗೆ ಆ ನಾಡಿ ಸಿಕ್ಕಿದೆ ಅಂತ ಅರ್ಥ. ನೀವು ಆಯಾ ಜಾಗಕ್ಕೆ ಪ್ರಾಣಚಲನೆ ಮಾಡ್ಬೋದು, ಚಾನಲ್ನ ಓಪನ್ ಅಪ್ ಮಾಡ್ಬೋದು. ಪ್ರೆಸ್ ಮಾಡೋದ್ರಿಂದ, ಕೈ ಉಜ್ಜೋದ್ರಿಂದ, ಕೆಲವು ಮಸಾಜ್ ಮಾಡೋದ್ರಿಂದ ನಾವು ಇಡೀ ದೇಹನ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬಹುದು. ನೀವು ಕೂತ್ಕೊಂಡ್ರೆ ಮುದ್ರಾ ಅನ್ನೋದು ಅದು ಕ್ರಿಯೆ, ಒಳಗಡೆ ನಡೆಯೋ ಕ್ರಿಯೆ, ಮೂಮೆಂಟ್ ಆಫ್ ಎನರ್ಜಿ ಅಂತ ತಿಳ್ಕೊಳ್ಳಿ. ಆ ಮುದ್ರಾ ಹಾಕಿದಾಗ ಆಯಾ ಜಾಗದಲ್ಲಿ ನಮ್ಮ ಗಮನ ಇದ್ದರೆ ನಮಗೆ ಗೊತ್ತಾಗತ್ತೆ, ಎನರ್ಜಿ ಮೂವ್ ಆಗೋದು ಗೊತ್ತಾಗತ್ತೆ. ಹಾರ್ಟ್ ಬೀಟ್ ಅಲ್ಲಿ ಗೊತ್ತಾಗತ್ತೆ ನಮಗೆ. ಯಾವ ರೀತಿ, ಯಾವ ಕಡೆ ನಾವು ಗಮನ ಕೊಟ್ಟಿದ್ದೀವೋ ಅಲ್ಲಿ ಎನರ್ಜಿನ ಕಳಿಸ್ಬೋದು, ಹೀಲ್ ಮಾಡ್ಬೋದು. ಇದೆಲ್ಲ ಮುದ್ರಾಗಳಿಂದ ಸಾಧ್ಯ. ಅಮ್ಮ, ಮಂತ್ರ ತಿಳಿದವರಿಗೆಲ್ಲ ಯಂತ್ರ ಹಾಗೆ ತಂತ್ರ ಸ್ವಾಭಾವಿಕವಾಗಿ ತಿಳ್ಕೊಳಕ್ ಸಾಧ್ಯ ಆಗುತ್ತಾ? ಯಂತ್ರ ತಂತ್ರ ಆದಮೇಲೆ ಮಂತ್ರ ಬಂದಿರೋದು. ನಾವಿವಾಗ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದೀವಿ, ಮಂತ್ರ ತೊಗೊಂಡು ಹೋಗ್ತಾ ಇದ್ದೀವಿ. ಅದು ಮಂತ್ರ ಹೊರಗೆ ಬಂದಿರೋದೇ ತಂತ್ರಜ್ಞಾನದಿಂದ. ತಂತ್ರ ನಮ್ಮ ಟೆಕ್ನಾಲಜಿ ತಂತ್ರಜ್ಞಾನ ಅಲ್ಲ. ಯೋಗ ಸೂತ್ರ ಓದಿದಾಗ ಗೊತ್ತಾಗತ್ತೆ ಯೋಗ ತಂತ್ರಗಳೇನು ಅಂತ. ನಮ್ಮ ಒಳಗಡೆ ಕ್ರಿಯಾಶೀಲತೆ, ಕ್ರಿಯಾಯೋಗ, ಅದು ಒಳಗಡೆ ನಮ್ಮಲ್ಲಿ ಒಂದು ಅದ್ಭುತವಾದ ಕೆಮಿಸ್ಟ್ರಿ ಆಗುತ್ತೆ. ನಮ್ಮ ದೇಹ ಒಂದೊಂದು ರಿದಮ್, ಒಂದರೊಳಗೊಂದು ಲಯವಾಗುವುದು, ಒಂದಕ್ಕೊಂದು ಹೊಂದ್ಕೊಳ್ಳೋದು, ಆ ಕೆಮಿಸ್ಟ್ರಿ ಒಳಗಡೆ ಆಗ್ತಾ ಇದ್ದಂಗೆ
ಆ ತಂತ್ರ ತಿಳ್ಕೋಬೇಕು. ದಟ್ ತಂತ್ರ ಅಂದ್ರೇ ರಹಸ್ಯವಾದದ್ದು, ನಿಗೂಢವಾದದ್ದು. ಅದನ್ನು ನೀನೇನೇ ಮಾಡಿದ್ರೂ ಡಿಕೋಡ್ ಮಾಡೋಕ್ಕಾಗಲ್ಲ, ನಿನ್ನಲ್ಲೇ ಅದು ಗೊತ್ತಾಗುತ್ತೆ. ಅದನ್ನೇ ಋಷಿಗಳು ಅವರು ತಂತ್ರವನ್ನು ಒಳಗಡೆಯಿಂದ ತಂತ್ರ ತಿಳ್ಕೊಂಡ್ರು. ಅದನ್ನು ನಿಧಾನವಾಗಿ ಡಿರೈವ್ ಮಾಡಿ ಮನುಷ್ಯನಿಗೆ ಅರ್ಥ ಮಾಡಿಸೋಕ್ಕೆ ಸೂತ್ರಗಳನ್ನು ಬರೆದ್ರು, ಉಪನಿಷತ್ತುಗಳನ್ನ ಬರೆದ್ರು. ಆದರೆ ಏನು ಅದರಲ್ಲಿ ಪೂರ್ತಿ ಏನೂ ಅವ್ರಿಗೆ ಹೇಳೋಕ್ಕಾಗಿಲ್ಲ, ವರ್ಡ್ಸ್ನಲ್ಲಿ ಹೇಳೋಕ್ಕೆ ಜಾಸ್ತಿ ಆಗಲ್ಲ. ಅಲ್ಲಿಂದ ಅವರು ಹೇಳ್ತಾ ಇರುವಾಗ ಆ ಮಂತ್ರಗಳು ಬರೋವಾಗಲೇ ಒಂದು ಆಕಾರ ತಗೊಳ್ತು. ಪ್ರತಿಯೊಂದು ಅಕ್ಷರವೂ ಆಕಾರ ತಗೊಳ್ತು. ಆಕಾರ ಒಳಗಡೆ ಕಣ್ಣಿಂದ ನೋಡಿದ್ರು. ಯಂತ್ರ ಈಸ್ ಎ ಫಾರ್ಮ್ ಆಫ್ ದಿ ಮಂತ್ರ. ಫಸ್ಟ್ ಫಾರ್ಮ್ ಆ್ಯಂಡ್ ದಿ ಸೌಂಡ್ ಎರಡೂ ಕೂಡ ಯಾವುದರಿಂದ ಯಾವುದು ಹೇಳೋಕ್ಕಾಗಲ್ಲ. ಸಮಟೈಮ್ಸ್ ಸೌಂಡ್ ಟೇಕ್ಸ್ ದಿ ಫಾರ್ಮ್, ಸಮಟೈಮ್ಸ್ ಫಾರ್ಮ್ಸ್ ಟೇಕ್ಸ್ ದಿ ಸೌಂಡ್. ಹಾಗೆ ಅಕ್ಷರಗಳೆಲ್ಲ ಹೊರಗೆ ಬಂದಿದ್ದು. ನಾನು ಎಷ್ಟೋ ಸತಿ ಹೇಳ್ತೀನಿ, ನಾವು ಏನು ಅಕ್ಷರ ಬರಿತೀವಿ ಸಂಸ್ಕೃತದ್ದು ಅದು ಅರ್ಧ ಮಾತ್ರ, ಕಣ್ಣಿಗೆ ಕಾಣಿಸಿದ್ದು ಮಾತ್ರ. ಉದಾಹರಣೆಗೆ ಕ ಅಂತ ಬರೆದ್ರೆ ಈ ಥರ ನಾವು ನೋಡಿದರೆ ಅದು ಅರ್ಧ ಮಾತ್ರ ಈ ಕಣ್ಣಿಂದ ಕಾಣೋದು. ಆ ಕಾನ ಕಾಂಟಂಪ್ಲೇಟ್ ಮಾಡಿ, ಆ ಮಂತ್ರ ಕ ಅನ್ನೋ ಮಂತ್ರ ತಗೊಂಡು ಧ್ಯಾನ ಮಾಡಿ ಅದರ ಸುತ್ತ ಡಾಟೆಡ್ ಲೈನ್ಸ್ ಕಾಣುತ್ತೆ. ಆದರೆ ಕಣ್ಣು ತೆಗೆದ್ರೆ ಅದು ಕಾಣಲ್ಲ, ಕಣ್ಣು ಮುಚ್ಚಿದರೆ ಕಾಣುತ್ತೆ. ಕಣ್ಣು ಮುಚ್ಚಿದ್ರೆ ಕ ಅನ್ನೋ ಅಕ್ಷರದ ಯಂತ್ರ ಕಾಣುತ್ತೆ. ದ ಯಂತ್ರ ಈಸ್ ಎ ಫಾರ್ಮ್ ಆಫ್ ದಟ್ ಲೆಟರ್ ಮಂತ್ರ. ನಾವು ಮಂತ್ರ ಹೇಳ್ತಾ ಇದ್ದರೆ ಕಣ್ಣು ಮುಚ್ಕೊಂಡು ಆ ಸೈಲೆನ್ಸ್ನಲ್ಲಿ ಇಟ್ ಟೇಕ್ಸ್ ಎ ಫಾರ್ಮ್. ದಟ್ ಈಸ್ ಮಂಡಲ. ಮಂಡಲಾಕಾರದಲ್ಲಿ ಆ ಮಂತ್ರಗಳು ಯಂತ್ರ ರೂಪದಲ್ಲಿ ತಗೊಳ್ಳುತ್ತೆ. ಅಲ್ಲಿ ಮಧ್ಯದಲ್ಲಿ ನಾವು ಇರ್ತೀವಿ ಆ ಮಂತ್ರ. ಯಾಕೆಂದರೆ ಸೌಂಡ್ ಟ್ರಾವೆಲ್ಸ್ ಇನ್ ಎ ಸರ್ಕಲ್, ನಾಟ್ ಇನ್ ಎ ಸ್ಟ್ರೈಟ್ ಲೈನ್. ಇಟ್ ಟ್ರಾವೆಲ್ಸ್ ಇನ್ ಸರ್ಕಲ್ ಆ್ಯಂಡ್ ಇಟ್ ಫಾರ್ಮ್ಸ್ ಎ ಮಂಡಲ. ಆ್ಯಂಡ್ ದ ಮೋರ್ ಇಂಟೆನ್ಸ್ ದ ಸೌಂಡ್, ಇಟ್ ಟೇಕ್ಸ್ ದಿ ಬಿಗ್ಗರ್ ಸರ್ಕಲ್. ಹೋಗ್ತಾ ಇರುತ್ತೆ, ಆವರಿಸ್ಕೊಂಡು ವ್ಯಾಪಿಸ್ಕೊಂಡು ಹೋಗ್ತಾ ಇರುತ್ತೆ. ಸೌಂಡು ರೆವರ್ಬರೇಟ್ ಆಗ್ತಾ ಇರುತ್ತೆ. ಸೌಂಡು ನಮ್ಮನ್ನು ಮೌನಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಮೌನಕ್ಕೆ ಹೋಗ್ತಾ ಹೋಗ್ತಾ ವೈಬ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಅದರ ರಹಸ್ಯಗಳು, ಅದಕ್ಕೆ ಏನೇನು ಆಗಬೇಕು ಆ ಕೆಮಿಸ್ಟ್ರಿ ನಮ್ಮ ಬಾಡಿನಲ್ಲೂ ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಮಂತ್ರದಲ್ಲಿ, ಒಂದೊಂದು ಚಕ್ರದಲ್ಲಿ ಒಂದೊಂದು ಎಮೋಷನ್ನು ಕೆಲಸ ಮಾಡುತ್ತೆ. ಇಟ್ಸ್ ಬ್ಯೂಟಿಫುಲ್ ಸೈನ್ಸ್ ಋಷಿಗಳು ಕಂಡುಹಿಡಿದಿರೋದು. ಯಂತ್ರ ಮಂತ್ರ ತಂತ್ರ ಎಲ್ಲ ಅದನ್ನು ನಾವು ಬೇರೆ ಹೊರಗಡೆಯಿಂದ ಅರ್ಥ ಮಾಡಿಕೊಂಡು ಪದದ ಅರ್ಥ ತಿಳ್ಕೊಂಡಿದ್ದೀವಿ. ತಂತ್ರ ಈಸ್ ಸ್ಟಿಲ್ ಸೆಟ್ಲರ್ ದ್ಯಾನ್ ದಿ ಯಂತ್ರ. ಎರಡನ್ನೂ ತಿಳ್ಕೊಳ್ಳೋದು. ಆ್ಯಕ್ಚುಲಿ ತಂತ್ರ ಈಸ್ ನೋಯಿಂಗ್ ದಿ ಹೋಲ್ ಥಿಂಗ್ ಆಫ್ ದಿ ಮಂತ್ರ ಆ್ಯಂಡ್ ಯಂತ್ರ ಈಸ್ ತಂತ್ರ. Tantra is a technique knowing deeply about the sound and the form. ಅಮ್ಮ, ನಾವ್ ಯಾವ್ದೇ ದೇವಸ್ಥಾನಕ್ಕೆ ಹೋದಾಗ್ಲೂ ಅಲ್ಲಿ ನಮ್ದು ಅರ್ಚನೆ ಎಲ್ಲ ಮಾಡಿಸ್ಬೇಕಾದ್ರೆ ನಿಮ್ ಗೋತ್ರ ಹೇಳಿ ಅಂತ ಕೇಳ್ತಾರೆ. ಈ ಗೋತ್ರಗಳ ಬಗ್ಗೆ ಹೇಳಿ ಅಮ್ಮ. ಗೋತ್ರ ಅಂದ್ರೆ ಏನು? ಗೋತ್ರ ಇಲ್ಲದೆ ಇರೋರು ಇಲ್ಲವೇ ಇಲ್ಲ. ಆದರೆ ನಮ್ಮ ಗೋತ್ರ ಗೊತ್ತಿಲ್ಲ ಅಷ್ಟೇ. ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ಹೇಳಬಾರ್ದು. ಯಾವುದೋ ಒಂದು ಮೂಲದಿಂದ ನಾವು ಬಂದೇ ಇರ್ತೀವಲ್ವ. ಇದ್ದಕ್ಕಿದ್ದಂಗೆ ನಾವು ಆಕಾಶದಿಂದ ಇಳಿದಿಲ್ಲ ಅಲ್ವಾ. ಯಾರೋ ಅಪ್ಪ ಅಮ್ಮ ಅವರು ನೋಡಿಕೊಂಡು ಹೋಗ್ತಾರೆ. ಉದ್ದಕ್ಕೂ ಎಲ್ಲೋ ಇರ್ತಾರೆ, ಯಾವುದೋ ಋಷಿಗಳಿರ್ತಾರೆ. ಅಲ್ಲಿಂದ ಎಲ್ಲೋ ಕಟ್ಟಾಗೋಗಿರುತ್ತೆ ಆ ಪರಂಪರೆ. ಎಲ್ಲೋ ಇನ್ನೊಂದು ಕಡೆ ಹೇಗೆ ಆಗಿರುತ್ತೆ. ಅದರಿಂದ ಏನು ಮಾಡ್ತಾರೆ, ವಿಷ್ಣು ಗೋತ್ರ ಅಂದ್ಬಿಡ್ತಾರೆ, ಶಿವಗೋತ್ರ ಅಂದ್ಬಿಡ್ತಾರೆ. ಒಟ್ಟಲ್ಲಿ ಗೋತ್ರ ಇದ್ದೇ ಇದೆ. ದೇವ್ರ ಗೋತ್ರ, ದೇವರ ಹೆಸರಿನಲ್ಲೇ ಗೋತ್ರ ಅಂತಾರೆ. ಅದಕ್ಕೆ ನನಗೂ ಕೂಡ ಇದಕ್ಕಿಂತ ಗೋತ್ರದಕ್ಕಿಂತ ಹೆಚ್ಚಿರೋದ್ರಿಂದ, ಆ ಕನೆಕ್ಷನ್ನ ನಂಬಿರೋದ್ರಿಂದ
ಆ ಒಂದು ಕಮ್ಯೂನಿಯನ್ನು ನಂಬಿರೋದ್ರಿಂದ, ಎಲ್ಲವೂ ಒಂದೇ ಒಂದು ಸೂತ್ರ ಹಿಡಿದಿದೆ ಅಂತ ನಂಬಿರೋದ್ರಿಂದ ನಾನು ನಂದೇ ಗೋತ್ರ, ಚೈತನ್ಯ ಭರಿತರಾಗಿರೋರ ಗೋತ್ರ ಚೈತನ್ಯ ಗೋತ್ರ ಅಂತೀನಿ ನಾನು. ಅದಕ್ಕೆ ಹೆಸರೇನು ಮುಖ್ಯ ಅಲ್ಲ, ನಮಗೆ ಗೊತ್ತಿರಬೇಕು ನಾವು ಯಾವ ಗೋತ್ರಕ್ಕೆ ಸೇರಿದ್ದೀವಿ ಅಂದರೆ, ಯಾರು ಧರ್ಮದಲ್ಲಿದ್ದಾರೋ ಆ ಗೋತ್ರ ನಾನು, ಯಾರು ಒಳ್ಳೆಯವರೋ ಅವ್ರ ಗೋತ್ರ ಅವ್ರ ಪರ ನಾನು, ಯಾರು ಎಲ್ಲರಿಗೂ ನಿಂತ್ಕೋತಾರೋ ಅವ್ರ ಪರ ನಾನು. ಇಷ್ಟು ಹೇಳ್ಕೊಳ್ಳಿ ನೀವು. ದೇವರು ನಿಮ್ಮ ಗೋತ್ರ ಅವನು ಹೇಳ್ತಾನೆ, ನೀವು ಹೇಳಬೇಡಿ. ಸಿಗ್ನೇಚರ್ ಅವ್ನು ಮಾಡಲಿ, ನೀವು ಮಾಡಬೇಡಿ. ಫಾರಮ್ ಫಿಲಪ್ ಮಾಡ್ತಾ ಹೋಗಿ, ಸಿಗ್ನೇಚರ್ ಅವನದು. ಅಮ್ಮ, ಚಕ್ರಗಳು ಮತ್ತೆ ಆವರಣಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಚಕ್ರ ಅಂದ ತಕ್ಷಣ ನಾವು ಥಿಯರಿಗೆ ಹೋಗಬಾರ್ದು, ನಾಟ್ಸ್ ಅಂತ ಹೇಳ್ತೀವಿ. ಅದು ಹೇಗೆ ಅಂದರೆ, ಎನರ್ಜಿ ಮೇಲ್ಮುಖವಾಗಿ ಹೋದರೆ ಮಾತ್ರ ಅದು ಚಕ್ರಗಳು ಫಂಕ್ಷನ್ ಆಗ್ತಾ ಇದೆ ಅಂತ. ಎಲ್ಲಿವರೆಗೂ ನಮ್ಮಲ್ಲಿ ಕಾಮ ತುಂಬಿಕೊಂಡಿದೆ ಅಲ್ಲಿವರೆಗೂ ಎನರ್ಜಿ ಬ್ಲಾಕ್ ಆಗಿರುತ್ತೆ, ನಾಟ್. ಇವಾಗ ನಾವು ಚಕ್ರ ಅಂದಾಗ ಏನು, ಚಕ್ರ ಅಂದ್ರೇ ನಾವು ತಿರುಗೋದು, ಉರುಳೋದು, ಮೂಮೆಂಟ್ ಅಂತ ಜ್ಞಾಪಕ ಬರುತ್ತಲ್ವ, ಅದಕ್ಕೆ ಅದನ್ನು ಚಕ್ರ ಅನ್ನೋದು. ಅಲ್ಲೇನು ಚಕ್ರ ಥರ ಏನಿಲ್ಲ, ಅಂದರೆ ಎನರ್ಜಿ ಫೀಲ್ ಆಗಬೇಕು. ಮೂಮೆಂಟ್ ಆಫ್ ಎನರ್ಜಿ ಯಾವಾಗ ಆಗುತ್ತೆ ಅಂದರೆ, ಆ ಕಾಮ ಅನ್ನೋದು ರೀಫೈನ್ ಆಗೋಕ್ಕೆ ಶುರುವಾದಾಗ, ಅದರ ಕ್ವಾಲಿಟಿ ಬದಲಾಯಿಸ್ಕೊಂಡಾಗ ಒಳಗಡೆ ಚಕ್ರದಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ, ಅದು ಓಪನ್ ಅಪ್ ಆಗುತ್ತೆ. ಆಗ ಎನರ್ಜಿ ಮೇಲ್ಮುಖವಾಗಿ ಹೋಗೋದಕ್ಕೆ ಕಾರಣ ಆಗುತ್ತೆ. ಹಾಗೆ ನಮ್ಮಲ್ಲಿ ಆ ಎಮೋಷನ್ ಏನಿದೆ, ಆ ಲೋಭಿತನ ಏನಿದೆ, ಗ್ರೀಡಿನೆಸ್ ಇರೋವರೆಗೂ ಆ ಎರಡೂ ಚಕ್ರಗಳಲ್ಲೂ ಬಂಧಿಸ್ಕೊಂಡ್ಬಿಟ್ಟಿರ್ತೀವಿ ನಾವು ನಮ್ಮನ್ನು. ಅದು ಎನರ್ಜಿ ಬ್ಲಾಕ್ ಆಗಿದೆ. ಆ ನಾಟ್ನ ಭೇದಿಸಬೇಕು, ಆ ಬಂಧ ಮಾಡಬೇಕು. ಅದನ್ನು ಭೇದಿಸಬೇಕು. ಕೆಲವು ಮುದ್ರಾಗಳನ್ನ ಹಾಕಿ, ಪೂಜೆ ಮಾಡಿ, ಧ್ಯಾನ ಮಾಡಿ, ಮಂತ್ರ ಹೇಳಿ, ಇದೆಲ್ಲ ಸಾಧನಗಳಾಗಿ ಬಳಸ್ಕೊಂಡು ಆಗ ಲೋಭಿತನ ಹೋಗುತ್ತೆ. ನಮ್ಮಲ್ಲಿ ಒಂದು ಕೊಡು ಕ್ವಾಲಿಟಿ ಬರುತ್ತೆ. ಅದಕ್ಕೆ ಗುರುಗಳೇನು ಹೇಳ್ತಾರೆ, ನೀನು ಸ್ವಾರ್ಥಿ ಆಗದೆ, ಸ್ವಾರ್ಥದ ಆಸೆ ಬಿಟ್ಟು ನಿಸ್ವಾರ್ಥದಿಂದ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಏನಾದರೂ ಕೊಡು, ಆ ಲೋಭಿತನ ಹೋಗಲಿ, ನಿನ್ನಲ್ಲಿ ಕಾಮನೂ ಹೋಗಲಿ ಅಂತ ಪ್ರಾರಂಭದಲ್ಲಿ ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ. ನಿಮ್ಗೆ ಯಾಕೆ ಅಂತ ಗೊತ್ತಿರಲ್ಲ. ಒಳಗಡೆ ಎಮೋಷನ್ ಚಾನಲ್ ಮಾಡೋಕ್ಕೆ ಅದು ಮಾಡೋದು. ಫೀಲಿಂಗೇ ಇಲ್ಲದೆ ಅವ್ರು ಹೇಳಿದ್ದಾರೆ ಅಂತ ಕೊಟ್ಟರೆ ಏನೂ ಆಗಲ್ಲ. ಹೇಳೋರಿಗೂ ಯಾಕೆ ಹೇಳಿದ್ದೀವಿ ಅಂತ ಗೊತ್ತಿಲ್ಲ, ಕೇಳೋರಿಗೂ ಯಾಕೆ ಕೇಳಿದ್ದೀನಿ ಅಂತ ಗೊತ್ತಿಲ್ಲ. ಹೀಗೆ ಅದು ಓಪನ್ ಆದಾಗ ನಮಗೆ ಇನ್ನೂ ಡೀಪರ್ ಲೆವೆಲ್ನಲ್ಲಿ ಹೋಗೋಕ್ಕೆ ಸಾಧ್ಯ, ಆವರಣಕ್ಕೆ ಹೋಗೋಕ್ಕೆ ಸಾಧ್ಯ. ಆವರಣ ಈಸ್ ಅನೆದರ್ ಡೈಮೆನ್ಷನ್. ದ 9 ಡೈಮೆನ್ಷನ್ ಇನ್ಸೈಡ್, 9 ಆವರಣಗಳನ್ನು ಏನು ಹೇಳ್ತೀವಿ, ಅದರಲ್ಲಿ 3 ದೇಹದ ಆವರಣ, 3 ಮನಸ್ಸಿನ ಆವರಣ, 3 ಕಾರಣ ಶರೀರದ ಆವರಣ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ, 3 ಶರೀರ 3 ಆವರಣಗಳನ್ನು ಹೊಂದಿ ನವಾವರಣ ಆಗಿದೆ ಒಳಗಡೆ. ಆ ನವಾವರಣಕ್ಕೆ ಹೋಗಬೇಕಾದ್ರೆ ಬಾಗಿಲುಗಳಿದೆಯಲ್ಲ, ಈ ಬಾಗಿಲು ಯಾವುದು? ಪ್ರಥಮಾವರಣ, ದ್ವಿತೀಯಾವರಣ, ತೃತೀಯಾವರಣಕ್ಕೆ ಹೋಗೋಕ್ಕೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಇವೆಲ್ಲ ಚಕ್ರಗಳು. ಇಲ್ಲೂ ಅಷ್ಟೇ. ಅದು ಯಾವಾಗ ಹೋಗೋಕ್ಕೆ ಸಾಧ್ಯ? ನಿಮ್ಮ ಸಾಧನೆಯಲ್ಲಿ ನಿಮಗೆ ಭಕ್ತಿ ಜಾಸ್ತಿ ಆಗಬೇಕಾದ್ರೆ ನಮ್ಮಲ್ಲಿ ಆ ಜಲಸಿ ಇರಬಾರ್ದು, ಸಹನೆ ಇರಬೇಕು, ಟಾಲರೆನ್ಸ್ ಇರಬೇಕು. ಆವಾಗ ಇನ್ಕ್ಲೂಷನ್ ಬರುತ್ತೆ. ಆ ಭಕ್ತಿ, ಸತ್ಸಂಗ, ಎಲ್ಲ ಕಡೆ ಎಲ್ಲ ಜೊತೆ ಸೇರಿ ಮಾಡೋದ್ರಲ್ಲಿ, ಇರೋದರಲ್ಲಿ, ನಿಮಗೆ ಕೊಡೋದ್ರಲ್ಲಿ ಅದನ್ನು, ಆ ಒಂದು ಜಲಸಿನ ಮಾತ್ಸರ್ಯವನ್ನು ಗೆಲ್ಬೋದಲ್ಲ. ಆ ಮಾತ್ಸರ್ಯನ ಗೆದ್ದಾಗ ಈ ಚಕ್ರ ಓಪನ್ ಅಪ್ ಆಗುತ್ತೆ. ಎನರ್ಜಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಚಕ್ರಗಳನ್ನು ತಿಳ್ಕೋಬೇಕು. ಎನರ್ಜಿ ಮೂಮೆಂಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮುದ್ರಾಗಳನ್ನು ತಿಳ್ಕೋಬೇಕು. ಎಮೋಷನ್ಸ್ನ ತಿಳ್ಕೋಬೇಕು ಚಾನಲ್ ಮಾಡೋಕ್ಕೆ. ಭಕ್ತಿ ಯೋಗ, ಭಕ್ತಿ ಮಾರ್ಗ ಅಂದರೆ ಬರೀ ಹಾಡು ಕಲಿಯೋದಲ್ಲ, ಭಜನೆ ಮಾಡೋದಲ್ಲ. ಒಳಗಡೆ ಎನರ್ಜಿನ ಹೇಗೆ ಚಾನಲ್ ಮಾಡ್ತೀರಾ? ಎಷ್ಟು ವಿಷಯ ವ್ಯಾಮೋಹ,
ವ್ಯಕ್ತಿ ವ್ಯಾಮೋಹ ಎಲ್ಲ ಬಿಡುವಾಗ ಈ ಚಕ್ರ ಓಪನ್ ಅಪ್ ಆಗುತ್ತೆ. ನಮ್ಮಲ್ಲಿ ಮಾತ್ಸರ್ಯ ದಾಟಿ ಮೋಹ ದಾಟಿ ಬಂದಾಗ ವಿಶುದ್ಧಿ ಚಕ್ರದಲ್ಲಿ ಇರುವಂತಹ ಎಲ್ಲ ನಮ್ಮಲ್ಲಿ ಕೊಳೆ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಹೊರಟೋಗಿರುತ್ತೆ. ಮೋಹ ಯಾವಾಗ ಹೋಯಿತು ಆವಾಗ ಕೋಪ ಹೋಯಿತು, ಕ್ರೋಧ ಹೋಯಿತು. ಹೀಗೆ ಒಂದೊಂದು ಚಕ್ರನೂ ದಾಟುವಾಗ ನಾವು ಒಳಗಡೆ ಹೋಗ್ತಾ ಇರ್ತೀವಿ. ಇಟ್ಸ್ ಎ ವರ್ಟಿಕಲ್ ಮೂಮೆಂಟ್. Refining the emotion, channelizing the emotion is your vertical movement. You are moving deeper and deeper. There your personality is completely destroyed. You have a new individuality, an integrated being. You are a total being. ಅಮ್ಮ, ಋಷಿ ಪರಂಪರೆ ಹಾಗೆ ಗುರು ಪರಂಪರೆ ಅನ್ನೋದು ಎಲ್ಲಿ ಸಂಧಿಸಿದೆ? ಓಕೆ, ಋಷಿ ಅಂತ ಇವಾಗ ಹೇಳ್ತಾ ಇಲ್ಲ, ಆದರೆ ಗುರುವು ಋಷಿ ಪರಂಪರೆಯೇ. ಋಷಿಯಿಂದ ಬಂದ ಜ್ಞಾನವೇ ಗುರು ಪರಂಪರೆಗೆ ಬಂದ ಜ್ಞಾನ. ಋಷಿಗಳು ಪರಮಾತ್ಮನನ್ನು ಕನೆಕ್ಟ್ ಮಾಡಿದವರು ಡೈರೆಕ್ಟಾಗಿ. ಅದಕ್ಕೆ ನಾವು ಮುಂಚೆ ಆದಿಗುರುಗೆ ಹೋಗಬೇಕು. ಆದಿಗುರುವಿನಿಂದ ಋಷಿಗಳಿಗೆ ಇನ್ಸಿಯೇಷನ್ ಆಗಿತ್ತು. ಅಂದರೆ ಯಾರು ಮುಂಚೆ? ಋಷಿ ಮುಂಚೆನೋ ಗುರು ಮುಂಚೆನೋ? ಆದಿಗುರು ಯಾರು? ಶಿವ, ದಕ್ಷಿಣಾಮೂರ್ತಿ, ನಿರಾಕಾರದ ಶಿವ. ತಾನು ದಕ್ಷಿಣಾಮೂರ್ತಿ ರೂಪದಲ್ಲಿ, ಪುಟ್ಟು ಮಗುವಿನ ರೂಪದಲ್ಲಿ, 16-18 ವರ್ಷದ ಬಾಲಕನ ರೂಪದಲ್ಲಿ, ಕೆಲವರು 9 ಅಂತಾರೆ, ಕೆಲವರು 16 ಅಂತಾರೆ, ಒಟ್ಟು ಬಾಲಕನ ರೂಪದಲ್ಲಿ ಆ ಶಿವ ಬಂದು ಅವನು ಸಪ್ತ ಋಷಿಗಳಿಗೆ ಎಲ್ಲ ರಹಸ್ಯಗಳನ್ನು ಹೇಳ್ಕೊಡ್ತಾನೆ. ಇದು ಯಾರ ಪರ್ಮಿಷನ್ ಇಲ್ಲ, ದೇವಿಯನ್ನು ಧ್ಯಾನ ಮಾಡಿದಾಗ ಶಿವ ಕೊಡ್ತಾನೆ, ಅಥವಾ ಶಿವ ದೇವಿಯ ಮೂಲಕ ಕೊಡ್ತಾನೆ. ಅದಕ್ಕೆ ದೇವಿ ಬೇರೆ ಅಲ್ಲ, ದಕ್ಷಿಣಾಮೂರ್ತಿ ಬೇರೆ ಅಲ್ಲ. ಅದಕ್ಕೆ ಹೇಳ್ತಾರೆ ಸಪ್ತ ಋಷಿಗಳಿಗೆ ಶಿವನನ್ನು ಪರಿಚಯ ಮಾಡಿಕೊಟ್ಟ ದೇವಿ, ಅಥವಾ ಶಿವನೇ ದೇವಿಯಾಗಿ ಅವರಿಗೆ ಕೊಟ್ಟಿದ್ದು ವರ, ಈ ಜ್ಞಾನ. ದಕ್ಷಿಣಾಮೂರ್ತಿ ಶಿವ, ಅವಳನ್ನ ದಕ್ಷಿಣಾಮೂರ್ತಿ ಸ್ವರೂಪಿಣಿ ಅಂತ ಕರಿತೀವಿ. ಹೀಗೆ ಎಲ್ಲಿಂದ ಬಂತು? ಗುರು ಅಂದರೆ ಏನು? ಗುರು ಅಂದರೆ ಒಬ್ಬ ಮನುಷ್ಯ ಅಲ್ಲ. ಗುರು ಅನ್ನೋದು ಒಂದು ಶಕ್ತಿ. ಆ ಗುರು ಅನ್ನೋದು ಬೆಳಕು, ಜ್ಞಾನ. ಪ್ರಥಮವಾಗಿ ಒಬ್ಬರಿಗೆ ಕೊಡಬೇಕು ಅಂತ ಬಂದಿದ್ದೇನೆ ಶಿವನಿಗೆ. ಆ ಶಿವನಿಗೆ ಕೊಡಬೇಕು ಅಂತ ಬರೆಸಿದ್ದು ತಾಯಿ ಜಗಜ್ಜನನಿ. ತಾನು ಜನ್ಮ ಕೊಟ್ಟಂತಹ ಪ್ರಪಂಚ ಜೀವರಾಶಿಗಳಿಗೆ ಅಜ್ಞಾನದಲ್ಲಿ ತೊಡಗಿದಾಗ ಯಾವ ರೀತಿ ಒದ್ದಾಡ್ತಾರೆ ಭೂಮಿ ಮೇಲೆ ಹುಟ್ಟಿ ಸಿಕ್ಕಾಕೊಂಡು ಅಂತ, ಅದನ್ನು ಅವಳು ನೋಡೋಕ್ಕಾಗದೆ ಶಿವನನ್ನು ಕೇಳ್ಕೊಳ್ತಾಳೆ, ನೀನು ಅವರಿಗೆ ಸಹಾಯ ಮಾಡು ಅಂತ. ಆಗ ಶಿವ ಗುರುಗೀತೆಯನ್ನು ಹಾಡ್ತಾನೆ. ಫಸ್ಟು ಬಂದಿದ್ದು ಗುರುಗೀತ. ಹೀಗೆ ನಾವು ಫಸ್ಟು ನೋಡಬೇಕಾಗಿದ್ದು ಗುರುವನ್ನು. ಋಷಿ ಆದಮೇಲೆ, ಋಷಿ ಪರಂಪರೆ ಆದಮೇಲೆ ಗುರು ಪರಂಪರೆ ನೋಡೋದಕ್ಕೆ ಕಾಣಿಸುತ್ತೆ. ಆದರೆ ಗುರುವೇ, ಆದಿಗುರುವೇ ಋಷಿಗಳಿಗೆ ಮೊದಲು ಜ್ಞಾನವನ್ನು ಕೊಟ್ಟ. ಆ ಋಷಿಗಳು, ಸಪ್ತ ಋಷಿಗಳು ಧ್ಯಾನ ಮಾಡ್ತಾ 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 ಎಲ್ಲ ಅವರಿಗೆ ಕೇಳಿಸೋಕ್ಕೆ ಶುರುವಾಯಿತು. ಎಲ್ಲ ತಂತ್ರಗಳು, ಮಂತ್ರಗಳು, ಯಂತ್ರಗಳು ಎಲ್ಲ ಕಾಣಿಸೋಕ್ಕೆ ಶುರುವಾಯಿತು. ಅವರಿಗೆ ಎಷ್ಟಾಗಿದೆಯೋ ಅಷ್ಟನ್ನು ಅವರವರ ಅನುಭವದಲ್ಲಿ ಅವರು ಬರೆದಿಟ್ಟರು. ಆವಾಗ ಹೇಳಿದ್ರು, ವೇದಗಳು ಇದನ್ನು ಬರೆಯೋಕ್ಕಾಗಲ್ಲ, ಇದು ಅಪೌರುಷೇಯ, ಇದು ತಾನೇ ಬಂದಿದ್ದು, ನಮ್ಮ ಧ್ಯಾನದಲ್ಲಿ ನಾವು ದರ್ಶನ ಮಾಡಿದ್ದೀವಿ ಅಂತ. ದಾರ್ಶನಿಕರಾಗಿ ಅದನ್ನು ನೋಡ್ತಾರೆ ಅವರು. ವೇದಗಳನ್ನು ನೋಡಿದ್ರು, ದರ್ಶನ ಮಾಡಿದ್ರು, ಕಾಣಿಸ್ತು ಅವರಿಗೆ. ಅವ್ರಿಗೆ ಈ ಕಣ್ಣಲ್ಲಲ್ಲ, ಆ 3ನೇ ಕಣ್ಣಲ್ಲಿ ನೋಡಿ ಆ
ಅದರ ಅನುಭವವನ್ನು ಪಡೆದು ಅನುಭವದ ಒಂದು ಸಾರವನ್ನು ಬರೆದಿಟ್ಟರು ಉಪನಿಷತ್ನಲ್ಲಿ. ಉಪನಿಷತ್ತುಗಳು ಪುನಃ ಒಂದು ಸೂತ್ರ ರೂಪದಲ್ಲಿ ಬರೆಯಲ್ಪಡ್ತು. ಹೀಗೆ ಪ್ರತಿಯೊಬ್ಬರು ಉಪನಿಷತ್ತು ಓದಿ ಬುದ್ಧಿವಂತಿಕೆಯಿಂದ, ವಿವೇಕದಿಂದ, ಪ್ರಜ್ಞೆಯಿಂದ, ಅರಿವಿಂದ ಅದನ್ನು ಯಾರು ತಗೊಂಡು ಆ ಜ್ಞಾನವನ್ನು ಮತ್ತೆ ಕೊಡೋದಕ್ಕೆ ಶುರು ಮಾಡಿದಾಗ ಗುರುಗಳು ಅಂತ ಅನ್ನಿಸ್ಕೊಂಡ್ರು. ಯಾಕೆಂದರೆ ಇವಾಗ ಮುನಿಗಳಿಲ್ಲ. ಇವಾಗ ಕಾಡಲ್ಲಿ ಅದೇ ಕೆಲಸ ಮಾಡ್ತಾ ಗುಡ್ಡಗಾಡಿನಲ್ಲಿ, ಪರ್ವತ ಶಿಖರದಲ್ಲಿ, ಗುಹೆಯಲ್ಲಿ ಕೂತು ಧ್ಯಾನ ಮಾಡೋ ಋಷಿಗಳಿಲ್ಲ. ಆ ರೀತಿ ಧ್ಯಾನ ಕೋಟಿ ವರ್ಷ ಕೂತ್ಕೊಂಡವರಿಲ್ಲ. ಆದರೆ ಅವರ ಜ್ಞಾನ ಎಲ್ಲೂ ಹೋಗಿಲ್ಲ, ಅವ್ರ ಸಾಧನೆ ಎಲ್ಲೂ ಹೋಗಿಲ್ಲ, ಆ ಶಕ್ತಿ ಎಲ್ಲೂ ಹೋಗಿಲ್ಲ. ಆ ಕಾಡುಗಳಲ್ಲಿ, ಅರಣ್ಯದಲ್ಲಿ ತಪಸ್ ಮಾಡಿದ ಜಾಗದಲ್ಲಿ ಇವತ್ತೂ ಶಕ್ತಿ ಇದೆ. ಇಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ಅವರಿಗೆ ಅವ್ರು ಪಡೆದಿದ್ದೆಲ್ಲ ನಮಗೆ ಸಿಗುತ್ತೆ. ಅದಕ್ಕೆ ತಾನೇ ನಾವು ಕೈಲಾಸಕ್ಕೆ ಹೋಗೋದು. ಯಾತಕ್ಕೆ ಅಂತ ಯಾತ್ರೆ ಮಾಡ್ತೀವಿ ನಾವು? ಅಲ್ಲಿ ಹೋಗಿ ಧ್ಯಾನ ಮಾಡ್ತೀವಿ. ಸಾಧಕರೆಲ್ಲ ಯಾಕೆ ಅಲ್ಲಿಗೆ ಹೋಗ್ತಾರೆ? ಆ ಋಷಿಗಳು ಇವತ್ತೂ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತೂ ಅದೆಲ್ಲ ವೇದಗಳು, ಎಲ್ಲ ಉಪನಿಷತ್ತುಗಳು ಅಲ್ಲಿ ಓಡಾಡ್ತಾ ಇದೆ. ಅಲ್ಲಿ ಹೋದರೆ ನಾವು ರೆಡಿಯಾಗಿದ್ದರೆ ನಮಗೇನಾದ್ರು ಒಂಚೂರು ಸಿಗತ್ತೇನೋ, ನಮಗೇನಾದ್ರು ಜ್ಞಾನೋದಯ ಆಗುತ್ತೇನೋ, ನಮಗೇನಾದ್ರು ಆ ಬೆಳಕು ಕಾಣಿಸುತ್ತೇನೋ ಅಂತ ಹೋಗ್ತಾರೆ. ಅಲ್ಲಿ ಇನ್ಸಿಯೇಷನ್ಗಳಾಗುತ್ತೆ. ಅವ್ರಿಗೆ ಗುರುಗಳು ಕಾಣಿಸ್ಕೋತಾರೆ, ಮಾತಾಡ್ತಾರೆ, ಮೆಸೇಜ್ ಕಳಿಸ್ತಾರೆ. ಹಿಮಾಲಯನ್ ಮಾಸ್ಟರ್ಸ್ ಹೋದ್ರಿ ಗೊತ್ತಾಗುತ್ತೆ ಯಾವ ರೀತಿ ಅವ್ರಿಗೆಲ್ಲ ಸಿಕ್ತು ಅಂತ. ಅದನ್ನೆಲ್ಲ ತೊಗೊಂಡು ಬರ್ತಾರೆ, ಮತ್ತು ಅದನ್ನು ಹಂಚ್ತಾರೆ. ಹೀಗೆ ಧರ್ಮಗಳು ಶುರುವಾಯಿತು. ಬುದ್ಧ, ಕ್ರಿಸ್ತ, ಮತ್ತು ಪೈಗಂಬರರು, ಶಂಕರಾಚಾರ್ಯರು ಇವರೆಲ್ಲನೂ ಅದನ್ನು ರೀಫಾರಮ್ ಮಾಡ್ತಾ ಬಂದರು. ಹೊಸ ಥರ ಹೇಳಕ್ಕೆ ಶುರು ಮಾಡಿದ್ರು, ಮತಗಳನ್ನ ಕಟ್ಟಿದ್ರು. ಇವರೆಲ್ಲರೂ ಕೂಡ ಗುರು ಪರಂಪರೆಗೆ ಸೇರಿದ್ರು. ಯಾರ ಕೆಲಸ ಮಾಡ್ತಾರೋ ಪರಂಪರೆಗೆ ಸೇರಿಕೊಳ್ತಾರೆ. ಆದರೆ ಈ ಗುರುಗೆ ಕನೆಕ್ಟ್ ಆಗಬೇಕು, ಆ ಗುರುಗೆ ಕನೆಕ್ಟ್ ಆಗಬೇಕಂತ ಯಾರೂ ಹೇಳ್ಕೊಟ್ಟಿಲ್ಲ. ಇವರ ದುರಹಂಕಾರದಲ್ಲಿ ಕೆಲವು ಗುರುಗಳು ಕೆಲವ್ರನ್ನ ಹಿಡ್ಕೋತಾರೆ, ಕೆಲವು ಶಿಷ್ಯರು ಕೆಲವು ಗುರುಗಳನ್ನ ಹಿಡ್ಕೊಂಡು ಹೋಗ್ತಾರೆ ಹೊರತು ಇಲ್ಲೂ ಕೂಡ ಮಾಯೆ ಬಂದ್ಬಿಡುತ್ತೆ, ಪಾಲಿಟಿಕ್ಸ್ ಬಂದ್ಬಿಡುತ್ತೆ. ಆದರೆ ನಿಜವಾಗ್ಲೂ ಒಬ್ಬ ಕೂತ್ಕೊಂಡು ಆ ಎಲ್ಲ ಗುರುಗಳನ್ನೂ ಸ್ಮರಣೆ ಮಾಡಿದಾಗ ಅವನೇ ಡೈರೆಕ್ಟಾಗಿ ಆ ಪರಂಪರೆ, ಆ ಲಿಂಕ್ಗೆ ಸೇರ್ಕೊಂಡ್ಬಿಡ್ಬೋದು ಬೇಕಾದರೆ.